ಕಾರ್ಮಿಕ ಸಂಘಟನೆಗಳ ಜಂಟಿ ಕರೆಯ ಮೇರೆಗೆ ಇವತ್ತು ಇಡೀ ದೇಶದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಇವತ್ತು ಈ ಮುಷ್ಕರದ ಮುಖ್ಯ ಬೇಡಿಕೆಗಳೇನೆಂದ್ರೆ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳೇನಿದೆ, ಲೇಬರ್ ಕೋಡ್ಗಳು, ಅದನ್ನ ಜಾರಿ ಮಾಡಿರೋದನ್ನ ಧಿಕ್ಕರಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅದನ್ನ ರದ್ದುಗೊಳಿಸಬೇಕಂತೇಳಿ ಬೇಡಿಕೆ ಒಂದು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕಾರ್ಮಿಕ ಸಂಹಿತೆಗಳನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಬಾರದು. ಹಾಗೆ ಇವತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರನ ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದೆ. ಆ ವಿದ್ಯುತ್ ಶಕ್ತಿ ಮಸೂದೆನ ಹಿಂಪಡಿಬೇಕು. ಶಾಂತಿ ಕಾಯ್ದೆ, ಬೀಜ ಕಾಯ್ದೆ ಇವುಗಳನ್ನೆಲ್ಲ ರದ್ದುಗೊಳಿಸಬೇಕು. ಸಾಕಷ್ಟು ಜನ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನ, ಕಾಯ್ದೆಗಳನ್ನ ತರ್ತಿದ್ದಾರೆ. ತಂದಿರೋ ಕಾಯ್ದೆಗಳನ್ನ ರದ್ದು ಮಾಡಿ ಅಂತ ಬೇಡಿಕೆ ಇಟ್ಕೊಂಡು ಈ ಒಂದು ದೇಶದಾದ್ಯಂತ ಹೋರಾಟ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಈ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಧ್ವನಿ ಸೇರಿಸ್ತಾನೆ. ನಮ್ಮ ಬೇಡಿಕೆಗಳೇನಿದೆ, ಕೇಂದ್ರ ಸರ್ಕಾರ ಕಳೆದ ವರ್ಷ ಮಾರ್ಚಲ್ಲಿ ಘೋಷಣೆ ಮಾಡಿದ್ರು, ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡ್ತೀವಿ 1,500 ಅಂತ. 1,500 ಮಾಡಿದ್ದೀವಿ ಅಂತ ಹೇಳಿದ್ರು, ಆದರೆ ಇಲ್ಲಿವರೆಗೂ ಜಾರಿ ಆಗಿಲ್ಲ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸ್ವತಃ 2025 ಜನವರಿಯಲ್ಲಿ ಮಾಸಿಕ 10,000 ಗ್ಯಾರಂಟಿ ಆಶಾ ಕಾರ್ಯಕರ್ತರಿಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವರ್ಷದ ಮೇಲೆ 1 ತಿಂಗಳಾಯಿತು, ಇನ್ನೂ ಆದೇಶ ಜಾರಿಯಾಗಿಲ್ಲ. ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಆಶಾ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ಬೇಕು, ಹಾಗೆ ನಮ್ಮ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಕೇಳಿಕೊಂಡು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಜಿ ಹನುಮೇಶ್, AIUTUC ಪರವಾಗಿ. ಸರ್, ನೀವು ಆಶಾ ಕಾರ್ಯಕರ್ತರ ಒಂದು ಗೋಳು ಸರ್ಕಾರಗಳು ಕೇಳ್ತಾ ಇವೆ, ಯಾಕೆ ಅಂದರೆ ಇದು ಅವರ ಬಡವರ ಬಗ್ಗೆ, ಬಡವರ ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗಿರೋ ನಿಜವಾದ ಕಾಳಜಿ ತೋರಿಸುತ್ತೆ. ಕೊಟ್ಟಿರೋ ಮಾತು ಉಳಿಸ್ಕೊಂಡಿಲ್ಲ, ಅಷ್ಟಿರಲಿ ಅವ್ರು ದುಡ್ದಿರೋ ಒಂದು ಈಗೇನಿಗೆ ಸದ್ಯ ಪ್ರೋತ್ಸಾಹಧನ ಏನು ಫಿಕ್ಸ್ ಆಗಿದೆ ಅದನ್ನು ಕೂಡ 4-5 ತಿಂಗಳು ತಡವಾಗಿ ಕೊಡ್ತಾರೆ, ಸತಾಯಿಸ್ಕೊಡ್ತಾರೆ. ಹೋರಾಟ ಮಾಡಿದಾಗ ಒಂದು ಸ್ವಲ್ಪ 2-3 ತಿಂಗಳದ್ದು ಹಾಕ್ತಾರೆ. ಈ ರೀತಿ ಪ್ರೋತ್ಸಾಹಧನ ಹೆಚ್ಚಳ ಮಾಡ್ತೀವಿ ಅಂದಿರೋದನ್ನು ಮಾಡ್ತಿಲ್ಲ, ಈಗ ಬಂದು ಇರೋದನ್ನು ಕೂಡ ನಿಯತವಾಗಿ ತಿಂಗಳು ಕೊಡ್ತಾ ಇಲ್ಲ. ಇದೇನು ತೋರಿಸುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಬಡವರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ ಅನ್ನೋದನ್ನ ಎದ್ದು ತೋರಿಸುತ್ತೆ. ಮಂಜುಳಾ ಅಂತ ಹೇಳ್ಬಿಟ್ಟು ನಾನು ಆಶಾ ಕಾರ್ಯಕರ್ತೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ನಾವೇನಂತಂದ್ರೆ ಕೆಲಸ ಮಾಡ್ತಾ ಇದ್ದೀರಿ, ಕೆಲಸ ಮಾಡಿದ ತಗ್ಗಾಗಿ ನಮ್ಗೆ ವೇತನ ಬರ್ತಾ ಇಲ್ಲ. ನಾವು ಸ್ಟ್ರೈಕ್ ಮಾಡಬೇಕು, ಸಂಬಳ ತಗೊಬೇಕು ಅಂತ ಪರಿಸ್ಥಿತಿ ತಂದು ಒಡ್ಡಿದೆ ಈ ಸರ್ಕಾರ ನಮಗೆ. ಎಲ್ಲ ಹೆಣ್ಮಕ್ಳು, ಬಡ ಹೆಣ್ಮಕ್ಳು ಯಾರು ಇಲ್ಲ ಇದರಲ್ಲಿ. ನಮ್ಮ ಆಶಾ ವರ್ಕರಲ್ಲಿ ಇಲ್ಲಿ ಇರೋರು ಇದ್ದಿದ್ರೆ ಯಾಕೆ ಬರೋರು ಈ ಕೆಲಸಕ್ಕೆ? ಬೀದಿಗೆ ಏನಕ್ಕೆ ಹಿಡಿಯೋರು ಆಶಾ ವರ್ಕರ್ಗಳು? ಎಷ್ಟು ಸುಮಾರು 17-18 ವರ್ಷ ಆಗಿದೆ ನಾವು ಆಶಾ ವರ್ಕರ್ ಆಗಿ ನಾವು ಜಾಯಿನ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಈ ಥರ ನಮಗೆ ಮೋಸ ಮಾಡ್ತಾ ಇದೆ ಸರ್ಕಾರ ಅಂತ ನಾವು ಅನ್ಕೊಂಡಿರಲಿಲ್ಲ. ಹೋದ ಜನವರಿಯಲ್ಲಿ ನಮಗೆ 10,000 ಗ್ಯಾರಂಟಿ ಯೋಜನೆಯಲ್ಲಿ 10,000 ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡಿ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸರ್ ಹೇಳಿದ್ದು ಮೋಸ ಮಾಡಿ ನಮಗೆ ಇವಾಗ ಮತ್ತೆ ನಮ್ಮನ್ನ ಬೀದಿಗಿಳಿಸಿದೆ. ನಮ್ಮ ಹೆಣ್ಮಕ್ಳನ್ನ ಬೀದಿಗಿಳಿಸಿದೆ, ಬಡ ಹೆಣ್ಮಕ್ಳನ್ನ. ಅವರು ಈ ನಮ್ಮ ಕಣ್ಣೀರ್ ಗೋಳು ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜುಗಳು ತಗೊಂಡೋಗಿ ಹಾಕ್ತಾ ಇದೀರಿ, ನಮ್ಮಿಂದ ಫೀಸ್ ಕಟ್ಟಕ್ ಆಗ್ದಿರಾ. ಕರೆಕ್ಟ್ ಟೈಮ್ಗೆ ಫೀಸ್ ಕಟ್ಟಿ ನಮ್ಗೆ ಅಮೌಂಟ್ಗಳು ಹಾಕಿದ್ರೆ ನಾವು ನಮ್ಮ ಮಕ್ಕಳನ್ನ ಗೌರ್ಮೆಂಟಲ್ಲೇ ಓದ್ತಾರೆ, ಚೆನ್ನಾಗಿ ಓದ್ತಾರೆ. ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಸರ್? ನಾವು ನಮ್ಮ ಮಕ್ಕಳಲ್ವಾ? ಇವಾಗ ಎಷ್ಟು ನೋಡ್ತಾ ಇದ್ದೀರ ಬೆಲೆ ಏರಿಕೆಯಲ್ಲಿ ನಮ್ಗೆ ಈ ಕೊಡೋ ಸಂಬಳದಲ್ಲಿ ನಾವು ಏನ್ ತಿನ್ಬೇಕು, ಮಕ್ಕಳನ್ನ ಏನ್ ಓದಿಸ್ಬೇಕು, ನಾವ್ ಹೆಂಗ್ ಸಂಸಾರ ಮಾಡ್ಬೇಕು ಹೇಳಿ ನೀವೇನೇನೆ. ಬರೋ ಬಿಡ್ಗಾಸು ಅದು ಸಹ ಕರೆಕ್ಟ್ ಟೈಮ್ ಇನ್ ಟೈಮ್ ನಮ್ಗೆ ಕೊಡ್ತಾ ಇಲ್ಲ ನಮ್ಗೆ. ಮತ್ತೆ ನಾವು ಕೆಲಸ ಮಾಡೋದ್ರಲ್ಲೂ ಸಹ ನಮ್ಗೆ ಏನಾದ್ರೂ ಎಷ್ಟು ಕೆಲಸ ಕೊಡ್ತಾರೆ ಆದ್ರೆ ಮಾಡ್ತೀರಿ. ಕೆಲಸ ಎಷ್ಟು ಕೊಟ್ಟು ನಾವು ಆಶಾಗಳು ಮಾಡಲ್ಲ ಅನ್ನೋದೇ ಇಲ್ಲ. ನಾವೆಲ್ಲ ಕೆಲಸನೂ ಮಾಡ್ತೀರಿ. ನಮಗೆ ಬೇರೆ ಕೆಲಸಗಳು ಕೊಡಬಾರ್ದು. ನಮ್ದು ಎಷ್ಟೈತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟು ಕೊಡ್ಲಿ ಕೆಲಸಗಳು, ಬೇರೆ ಕೆಲಸಗಳು ನಮಗೆ ಕೊಡಬಾರ್ದು. ಅದೇ ದಯವಿಟ್ಟು ನಾವು ಕೇಳ್ಕೊತಾ ಇರೋದು ನಮ್ಮ ಸರ್ಕಾರಕ್ಕೆ. ತಕ್ಕ ವೇತನ ನಮ್ ಕೆಲ್ಸಕ್ಕೆ ತಕ್ಕ ವೇತನ ಬರ್ತಾ ಇಲ್ಲ. ಎಷ್ಟು ಕೆಲಸ ಮಾಡಿಸ್ಕೊಂಡ್ರು 24 ಗಂಟೆ 2 ಅವರ್ ಅಂತ ಸರ್ ತಗೊಂಡಿದ್ದು ನಮ್ಮನ್ನ ಕೆಲಸ ಮಾಡೋದಕ್ಕೆ ಅಂತೇಳಿ 2 ಅವರ್ ಅಂತ ತಗೊಂಡಿದ್ದು. ಇವಾಗ ನೋಡ್ತಾ ಇದ್ರೆ 2 ಅವರ್ ಅಲ್ಲ, 24 ಗಂಟೆ ಟೈಮ್. ರಾತ್ರಿ ಹೊತ್ತು ಸಹ ಕುತ್ಕೊಂಡು ಆನ್ಲೈನ್ ಎಂಟ್ರಿ ಮಾಡ್ಬೇಕಾಗುತ್ತೆ ಇವಾಗ ಅಂತ NCD ಎಲ್ಲ ಮಾಡೋದೆಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ.